ಹಾ ಎರಡೆರಡಲ್ಲು ಇವು ಅಣ್ಣ ಎರಡೆರಡಲ್ಲಿದೆ. ಹಾ 1.25 ವ್ಯಾಪಾರ. ಅಣ್ಣ ಏನು ಇವು ಇನ್ನು ಹಸುಗಳ ಓರಿ ಸರ್, ಓರಿಗಳು ಓರಿ ಏನ್ ಎಷ್ಟೆಷ್ಟಲ್ಲ ಆಗವಂದ್ರೆ ಎರಡಲ್ಲು. ಎರಡಲ್ಲು. ಎರಡಲ್ಲು ಏನ್ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ? ನಾವು ಸುಮಾರು ಒಂದು 8 ವರ್ಷದಿಂದ ಬರ್ತಾ ಇದ್ವಿ. ಅಣ್ಣ ನಿಮ್ದು ಯಾವ ಊರು ಅಂತ ಹೇಳಿಲ್ಲ ನನಗೆ. ನಮ್ದು ಸಾಸ್ಲು ಹೋಬಳಿ ಶ್ರೀರಾಮನಹಳ್ಳಿ ಗ್ರಾಮ. ಶ್ರೀರಾಮನಹಳ್ಳಿ ಗ್ರಾಮ. ಹೌದು. ನಂಗೆ ಸಿದ್ಧಗಂಗೆಯಲ್ಲಿ ಸಿಕ್ಕಿದ್ವಿ. ಹೌದು ಸರ್. ತುಂಬಾ ಖುಷಿ ಆಯ್ತು. ಹೌದೌದು. ಕ್ಯಾಮನಹಳ್ಳಿ ಸಿಕ್ಕಿದ್ವಿ. 15 ಜೋಡಿ ಹಾಕಿದ್ದೆ. ಜಾತ್ರೆ 15 ಜೋಡಿ, ಏನ್ ಈ 10 ಜೋಡಿ ಜಾತ್ರೆಗೆ ಹಾಕಿ ಎಷ್ಟು ಜೋಡಿ ಕಟ್ಟಿದ್ದೀರಾ? 10 ಜೋಡಿ. 10 ಜೋಡಿ. ಏನ್ 10 ಜೋಡಿನೂ ಏನ್ ಮಾರದ್ರ ಇಲ್ವಾ? ಇಲ್ಲ ಸರ್, ಇನ್ನ ಅಲ್ಲಿಗೆ 5 ಜೋಡಿ ಕೊಟ್ಟಿದೀವಿ. ಒಂದ್ 5 ಜೋಡಿ ಕೊಟ್ಟಿದ್ದೀರಾ? ಹಾಗೆ ತೋರ್ಸಿ. ಬನ್ನಿ, ಏನ್ ಪ್ರತಿಯೊಂದು ಜಾತ್ರೆಗೂ ಬರ್ತೀರಾ ನೀವು? ಬರ್ತೀವಿ ಸರ್, ಬರ್ತೀವಿ. ಬರ್ತೀವಿ. ಏನು ಈ ಒಂದೊಂದು 10 ಜೊತೆ ಅಂತಂದ್ರೆ ಏನ್ ಸಾಮಾನ್ಯನಾ? ಹೌದು ಸರ್, ಹೌದು. ಅಣ್ಣ ಇವನೇನ್ ಹೇಳ್ತೀರಣ್ಣ ರೇಟು? ಇವು ಎರಡಲ್ ಕರ. ಇವು 95 ಹೇಳಿದ್ವಿ. 95. ಏನ್ ಎಲ್ಲಿಂದ ಬರ್ತಾರೆ ಇದಕ್ಕೆ ವ್ಯಾಪಾರಕ್ಕ? ಇವು ಇದು ಹಾವೇರಿ, ಇದು ಗದಗು, ಪ್ರತಿಯೊಂದ್ ಕಡೆಯಿಂದನು ಬರ್ತಾ ಇರ್ತಾರೆ. ಪರವಾಗಿಲ್ಲ, ನಮ್ ರೈತರು ಬರ್ತಾ ಇರ್ತಾರೆ. ಏನು ಈ ಜಾತ್ರೆ, ಈ ವರ್ಷದ ಜಾತ್ರೆಗೂ ಹೋದ ವರ್ಷದ ಜಾತ್ರೆಗೂ ಹೇಗ ಅನ್ಸುತ್ತೆ ನಿಮ್ಗೆ? ಪರವಾಗಿಲ್ಲ ಸರ್, ಹೋದ ವರ್ಷ ಚೆನ್ನಾಗಾಯ್ತು, ಈ ವರ್ಷ ಕಡಿಮೆ ವ್ಯಾಪಾರ ಕಡಿಮೆ. ಯಾಕಂದ್ರೆ ಓರಿಗಳು ಜಾಸ್ತಿ ಆದ್ವಲ್ಲ. ಜಾಸ್ತಿ ಆಗ್ದು. ಹೌದು. ಓರಿಗಳು ಜಾಸ್ತಿ ಆದಂಗೆ ರೇಟ್ ಕಡಿಮೆ ಆಗ್ತಾ ಇರ್ತವೆ. ಕಡಿಮೆ ಆಗ್ತಾ ಇದೆ. ಹೌದು. ಜಾತ್ರೆ ದೊಡ್ಡದಾಗ್ತೈತೆ ಸರ್. ಇನ್ನೂ ದೊಡ್ಡದಾಗ್ತಾ ಇದೆ. ಮುಂದುವರಿತೈತೆ ಬಿಡ್ರಿ. ಮುಂದುವರಿತದೆ. ಇನ್ನೂ ಚೆನ್ನಾಗಿ ದೊಡ್ಡದಾಗ್ಲಿ, ಜಾಸ್ತಿ ಎತ್ತುಗಳು ಸೇರ್ಲಿ ಸರ್. ಇಲ್ಲಿ ಅನುಕೂಲ ಎಲ್ಲ ಚೆನ್ನಾಗಿದೆ. ಒಳ್ಳೊಳ್ಳೆ ವರಿ ಬಂದಿದೆ. ಒಳ್ಳೊಳ್ಳೆ ವರಿ ಬಂದವ. ಮತ್ತೆ ಇನ್ನೊಂದು ಈ ಪಾಂಡವಪುರ ಇಲ್ಲಿ ಬಂದು ಓರಿ ಕಟ್ಟಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾವ್ರೆ. ಅದು ಖುಷಿ ಆಗುತ್ತೆ. ಖುಷಿ ಆಗುತ್ತೆ ಸರ್. ಕರ್ನಾಟಕದ ಮೂಲೆಗೂ ಸೇರ್ತದೆ ಈ ಜಾತ್ರೆ. ಸೇರುತ್ತೆ ಸರ್, ಸೇರುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಬಿಡಿ. ಏನ್ ಪರವಾಗಿಲ್ಲ, ಒಳ್ಳೆ ಅನುಕೂಲ ಇದೆ. ಒಳ್ಳೆ ಊಟದ ವ್ಯವಸ್ಥೆನೇ ಆಗ್ಲಿ, ನೀರಿನ ವ್ಯವಸ್ಥೆನೇ ಆಗ್ಲಿ, ಪ್ರತಿ ಒಂದು ಒಳ್ಳೆ ಅನುಕೂಲ. ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸರ್. ರೈತರಿಗೆಲ್ಲ ಅನುಕೂಲ ಇದೆ ಸರ್. ಎಲ್ಲಿ ಬೇಕಾದ್ರೂ ಬರ್ತಾರೆ. ಎಲ್ಲಾ ಜಾತ್ರೆಗಿನ ಕ್ಯಾಮಿನಹಳ್ಳಿ ಜಾತ್ರೆ ಒಂದು ಫೇಲು. ವರಸ್ಟ್ ಜಾತ್ರೆ. ಅದೊಂದು ಫೇಲ್ ಅಷ್ಟೇ. ಪ್ರತಿ ಒಂದು ಸುಂಕುತ್ತಾಗಿಂದ ನೀರ್ ತಗಿಂದ ಯಾವ್ದೂ ಇಲ್ಲ ಕ್ಯಾಮಿನಹಳ್ಳಿ ಜಾತ್ರೆ. ನೀರ ಜಾತ್ರೆ ಎಲ್ಲ ಒಳ್ಳೆ ಚೆನ್ನಾಗಿ ಒಳ್ಳೆ ಜಾತ್ರೆಗಳೇ ನಡೆದ್ವು. ಹೌದು ಸರ್. ಏನ್ ಮಾಡ್ತಾರೆ ಕ್ಯಾಮಿನಹಳ್ಳಿಗ? ಹೌದೌದು. ಸುಂಕ ಜಾಸ್ತಿ ಮಾಡಿದ್ರು. ನೀರ್ ಕೊಡ್ಲಿಲ್ಲ. ಯಾರ್ದೋ ರಾತ್ರಿ 12 ಗಂಟೆ ಓರಿನೇ ಹೋಗಿತ್ತು ಸರ್, ಹೋಗಿತ್ತು. ಹೌದು. ಹಂಗೆ ಕರೆಂಟೇ ಇಲ್ಲ ಅಲ್ಲಿ. ಹೌದು ಅಲ್ವಾ? ಹೌದು ಸರ್. ಅಣ್ಣ ತೋರ್ಸೋಣ ಹಾಗೆ. ಬನ್ನಿ ಸರ್. ಇವು 95 ವ್ಯಾಪಾರ. ಇವು ಅಲ್ಲಾಗಿಲ್ಲ ಕರ. ಇವು ಅಲ್ಲಾಗಿಲ್ಲ ಕರ. ಇವು ಅಲ್ಲಾಗಿಲ್ಲ. ಇವನೇನ್ ಹೇಳ್ತೀರಣ್ಣ? ಇವು 95. ಇವು 95 ಹೇಳ್ತಾ ಇದ್ದೀವಿ. ಇವು 95. ಅಣ್ಣ ಏನ್ ಬೆಳಗ್ಗೆಯಿಂದ ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರಾ? ಅದೇ ಕೇಳ್ತಾರೆ, ಹೋಗ್ತಾವ್ರೆ ಸರ್. ಕೇಳ್ತಾರೆ, ಹೋಗ್ತಾರೆ. ಏನು ಇವತ್ತು ನಾಳೆ ಇದ್ರೆ ಹೆಚ್ಚು ಅನ್ಸುತ್ತೆ ಜಾತ್ರೆ ನನ್ನ ಲೆಕ್ಕದಲ್ಲಿ. ಹೌದು. ಯಾಕೆಂದ್ರೆ ಹೌದು, ಆಲ್ರೆಡಿ ಹಸುಗಳೆಲ್ಲ ವ್ಯಾಪಾರ ಆಗೋಗಿ ಹೊರಟೋಗವೆ ಕೆಲವು. ಹೌದು ಸರ್, ಹೋಗ್ತಾವೆ. ನಾಳೆಕ್ಕೆ ಲಾಸ್ಟ್ ಸರ್. ನಾಳೆಕ್ಕೆ ಲಾಸ್ಟ್ ಅನ್ಕೊಂಡು. ನಾಳೆಕ್ಕೆ ಲಾಸ್ಟ್. ಹೆಂಗ್ ಪರವಾಗಿಲ್ಲ, ಜಾತ್ರೆಗೆ ಬರ್ತೀವಿ. ಪರವಾಗಿಲ್ಲ ಸರ್. ಹೌದು ಹೌದು ಸರ್. ಅಲ್ವಾ? ಹೌದು ಸರ್. ನಮಗೂ ಇದೊಂದು ಖುಷಿ. ಅಣ್ಣ ಇವು ಅಲ್ಲಾಗಿಲ್ಲ ಸರ್. ಇವು ಹಾಲಲ್ ಕರ. ಹಾಲಲ್ ಕರ. ಏನ್ ಒಳ್ಳೆ ಬಣ್ಣ, ಒಳ್ಳೆ ಮಜಬೂತ್ ಆಗಿದೆ. ಹೌದು ಸರ್. ಸಾಕಿದ್ರೆ ಒಳ್ಳೆ ಕರ ಆಗುತ್ತೆ. ಒಳ್ಳೆ ದೊಡ್ಡ ಎತ್ತುಗಳು ಆಗ್ತವೆ. ದೊಡ್ಡ ಎತ್ತೆ ಆಗುತ್ತೆ. ಪ್ಯೂರ್ ಒಳ್ಳೆ ಕರ. ಏನ್ ಹೇಳ್ತೀರಣ್ಣ ರೇಟ್? ಇವು 130. 130. ಅಣ್ಣ ಹೆಂಗ 10 ಜೊತೆ 5 ಜೊತೆ ಒಂದು 10 ಜೊತೆ ಕಟ್ಬೇಕಂದ್ರೆ ಎಷ್ಟು ಖರ್ಚು ಬರ್ತದ ಅಣ್ಣ? ಅಣ್ಣ ಇವೇನ್ ಹೇಳ್ತೀರಣ್ಣ ದೊಡ್ಡ ಎತ್ತುಗಳು? ಇವು ಎರಡಲ್ ಕರ. 310. ಏನ್ ಪರವಾಗಿಲ್ಲ, ಒಳ್ಳೆ ಜಾತಿಯಲ್ಲಿ ಇದಾವೆ ನೋಡೋದಕ್ಕೆ. ಪ್ಯೂರ್ ಹಳ್ಳಿ ಕರ. ಪ್ಯೂರ್ ಹಳ್ಳಿ ಕರ. ಒಳ್ಳೆ ಗದ್ದಾನು ಐತೆ. ಹೌದು. ಮೂತಿನೂ ಸ್ವಲ್ಪ ಉದ್ದ ಐತೆ. ಹೌದು ಸರ್. ಪರವಾಗಿಲ್ಲ. ನೋಡಿ ಸ್ನೇಹಿತರೆ, ಏನು ಇವಾಗ ನೀವು ಕೆಲವ್ರು ನಮ್ಗೆ ಹೇಳ್ತಾರೆ ಹಸೆ ಹುಲ್ಲಾದ್ರೆ ಕಿಸ್ರಾಗುತ್ತೆ ಅಂತಾರೆ. ಹೌದೌದು ಸರ್. ಇಲ್ಲ, ಒಣ ಹುಲ್ ತಿಂದ್ರೇನೆ ದನ ಇಳಿಯಲ್ಲ ಸರ್. ಹಸಿ ಹುಲ್ಲಾಗಿನ ಒಣ ಹುಲ್ ಒಳ್ಳೇದು. ಒಣ ಹುಲ್ಲು ಒಳ್ಳೇದು. ಮತ್ತೆ ಬಣ್ಣನೂ ಚೇಂಜ್ ಆಗೋದಿಲ್ಲ. ಬಣ್ಣ ಚೇಂಜ್ ಆಗುತ್ತೆ. ಹಸೆ ಹುಲ್ಲಾದ್ರೆ ಬಣ್ಣನೇ ಚೇಂಜ್ ಆಗುತ್ತೆ. ಇಲ್ಲ ಸರ್, ಇಲ್ಲ. ಆ ತರ ನಾವು ರೈತರು ತಿಳ್ಕೊಂಡ್ಲೇಬೇಡ್ರಿ. ಒಣ ಹುಲ್ಲಾದ್ರೆ ಒಣ ಹುಲ್ ಒಳ್ಳೇದಲ್ವಾ? ಮಜಬೂತ್ ಆಗಿರ್ತಾರೆ. ಹೌದು. ಗಟ್ಟಿ ಇರುತ್ತೆ. ವ್ಯವಸಾಯ ಮಾಡಕ್ ಚೆನ್ನಾಗಿರ್ತದೆ. ಹೌದು ಅಂತೇಳಿ ಅವ್ರ ಅಭಿಪ್ರಾಯ. ಹೌದು ಅಲ್ವಾ? ಹೌದು ಸರ್. ತುಂಬಾ ಖುಷಿ ಆಯ್ತು ಅಣ್ಣ. ಇವನೇನ್ ಏನಂದ್ರಿ? ಇವು 310. ಅವು ಲಾಸ್ಟ್? ಇಲ್ಲ ಸಾವಿಲ್ಲ. ಇಷ್ಟ ಲಾಸ್ಟ್. ಹೆಂಗ ಒಳ್ಳೆ ಓರಿಗಳು ಸಾಕಿದೀರಾ. ನನ್ಗಂತೂ ನೀವು ಜಾತ್ರೆಗೆ ಸಿಗ್ತಾ ಇರ್ತಾರೆ. ಜಾತ್ರೆ ಮಾಡ್ತೀವಿ ನಾವು. 10-15 ಜೊತೆ ಇದ್ದೇ ಇರ್ತವೆ. ಮನೆ ಹತ್ರ ಬಂದ್ರು ಮನೆ ಹತ್ರ ಸಿಗುತ್ತೆ. ಹಾಗೆ ಪ್ರತಿ ಒಂದು ಕರನು ಸಿಗುತ್ತೆ. ಮತ್ತೆ ಇನ್ನೊಂದು, ಈ ಜಾತ್ರೆ ಬಗ್ಗೆ ನನ್ಗೆ ಅಷ್ಟೊಂದು ಹೆಚ್ಚಾಗಿ ಗೊತ್ತಿರಲಿಲ್ಲ. ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇಂಪ್ರೂವ್ಮೆಂಟ್ ಇದೆ. ಬರ್ಲಿ, ಅದಕ್ಕೆ ಇನ್ನೂ ಖುಷಿ ಅಲ್ವಾ? ತುಂಬಾ ಧನ್ಯವಾದಗಳು. ಹೌದು ಸರ್. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ತುಂಬಾ ಧನ್ಯವಾದಗಳು. ಒಂದೊಂದು ಕಣ್ಣು ನೋಡ್ಗುರ್ಬೆ ಓರಿಗಳು ಹೆಂಗಿದಾವ ಅಂತ. ಇಲ್ಲೊಂದು ಮಾತ್ರ ಕೆಂದೋರಿ ಸಗಾದಾಗಿದೆ, ನೋಡ್ಬೇಕು. ಅದಕ್ಕೆ ಬಂದಿದ್ದೀನಿ. ಅಲ್ಲೊಂದು ವ್ಯಾಪಾರ ಹರಿತಾ ಇದೆ, ನೋಡೋಣ ಇರಿ ಆದಷ್ಟು. ಯಜಮಾನ್ರ ಎಷ್ಟು ಜೊತೆ ವರಿ ಕಟ್ಟಿದ್ದೀರಾ? ಏನು ಸಮಾಚಾರ? ಎಲ್ಲ ನಿಮ್ಮವೇನಾ? ಅವ ಅದ್ರಲ್ಲಿ ಕೊನೆವಾ?
ಏನು ಕೆಂದೋರಿಗಳು ಸಗತ್ತಾಗಿದ್ದಾವೆ. ಈ ಕೆಂದೋರಿಗಳು ನೋಡಿನೇ ಅರ್ಥ ಬಂದಿದ್ದು ನಾನು. ಚೆನ್ನಾಗಿ ವಿಡಿಯೋ ಮಾಡ್ಕ. ನನಗೆ ಮಾತ್ರ ಈ ಕೆಂದೋರಿ ಅಂದರೆ ಜಾಸ್ತಿ ಇಷ್ಟ. ಹಾಂ, ಅಮರಾವತಿ ಹಳ್ಳಿಕಾರ ಓರಿ ಅಂತಾರೆ ಇವನ್ನ. ಅಪ್ಪೇ ನಮಸ್ಕಾರ. ನಮಸ್ಕಾರ ಅಣ್ಣ. ಏನು ಈ ಕೆಂದೋರಿ ಕಟ್ಟಿದೀಯಾ? ನಮ್ಗೇನೋ ಅದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನಮಗೆ. ಖುಷಿ ಆಯ್ತು. ಹಾಂ, ಇದನ್ನ ಏನಂತಾರೆ ಗೊತ್ತಾ? ಹಳ್ಳಿ ಅಮರಾವತಿ ಅಂತ ಅಮರಾವತಿ ಹಳ್ಳಿಕಾರ ಓರಿ ಅಂತಾರೆ. ಯಾವ ಊರು ನಿಮ್ದು? ನಮ್ದು ಇಲ್ಲ ಪಕ್ಕ ಬಸವನಹಳ್ಳಿ. ಬಸವನಹಳ್ಳಿ ಅಂತ. ಏನು ಎಷ್ಟು ಜೊತೆ ಕಟ್ಟಿದ್ದೀರಿ ಈ ಜಾತ್ರೆಗ? ಇನ್ನ ಒಂದೇ ಜೊತೆ. ಈ ಒಂದೇ ಜೊತೆ. ಏನು ನೀವೆಲ್ಲ ನಿಮ್ಮ ಸ್ನೇಹಿತರವಾ? ನಿಮ್ಮ ಸ್ನೇಹಿತರವಾ? ಎಲ್ಲ ಸ್ನೇಹಿತರೆ. ಅದೊಂದು ಇದು ಎರಡೇ ಒಂಟಿ ಓರಿ ಇದು. ಒಂಟಿವರಿ ಹ್ಮ್. ಇವು ಜೊತೆ. ಅವು ಜೊತೆ. ಇವ್ ಜೊತೆ. ಅದೇನು ಹಸುನ ಅದು ಓರಿನ ಅದು? ಅದು ಒಂಟಿನೇ. ಇವು ಜೋಡಿ. ಇವು ಜೋಡಿ. ಓಹೋ, ಹಂಗೆ. ಏನು ಈ ಕಲರ್ ನೋಡೋದಕ್ಕೆ ನಂಗೆ ಭಾರಿ ಖುಷಿ ಆಗುತ್ತೆ. ಭಾರಿ ಇಷ್ಟ. ಯಾಕಂದ್ರೆ ನಂಗೆ ಭಾರಿ ಇಷ್ಟ ಈ ಕಲರ್. ಹ್ಮ್. ಹಾಗಾಗಿ ನಾನು ಹುಡ್ಕೊಂಬಂದೆ. ನಿನ್ನ ಹೆಸರು ಹೇಳಿ ನಮ್ಗೆ. 180 ಹೇಳ್ತಿದೆ. ನಿನ್ನ ಹೆಸರು ಹೇಳು. ವೆಂಕಟೇಶ್. ವೆಂಕಟೇಶ್. ಏನು ಓದ್ಕೊಂಡಿದ್ದೀರಾ ಏನಾದ್ರು? ಏನ್ ನಾವೇ ಕ್ಲಾಸ್ ಓದಿದ್ವಿ. ಹೆಂಗೋ ಪರವಾಗಿಲ್ಲ, ಹೆಂಗೋ ಇರೋದ್ರಲ್ಲಿ ಜೀವನ ಮಾಡ್ತಾ ಇದ್ದೀರಾ. ಮಾಡ್ತಾ ಹಾ, ಹೆಂಗೋ ಓರಿಗಳು ಕಟ್ಟಿ 180. ಚೆನ್ನಾಗಿದ್ದೀರಾ. ಎಷ್ಟು ಹೇಳ್ತೀರಾ ರೇಟು? 180. 180. ಏನು ಎಷ್ಟೆಲ್ಲ ಆಗವೆ? 4 ಅಲ್ಲು. 4 ಅಲ್ಲು. 2 4 ಅಲ್ಲ? 2 4 ಅಲ್ಲ. ಹಾಂ. ಅದು ಒಂಟಿ ಓರಿ? ಅದು 6 ಅದು 6 ಅಲ್ಲು. ಪರವಾಗಿಲ್ಲ ನೋಡ್ರಿ, ಒಳ್ಳೆ ಓರಿ ಸಗದಾಗಿ ಮಜಬೂತಾಗಿದ್ದೀರಿ. ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲದು. 180 ಹೇಳ್ತಾರೆ ಯಜಮಾನ್ರು. ಏನಾದ್ರು ಯಾರಾದ್ರು ಬಂದ್ರೆ ಎಷ್ಟು ಕೊಡ್ಬೋದು? 160, 150 ಒಳಗಡೆ ಏನೋ ಒಂದು ವ್ಯಾಪಾರ ನೋಡ್ಕೊಂಡು. ಏನಾದ್ರು ಮಾರಿದ್ರಾ ಇಲ್ವಾ? ಯಾವ ಒಂದ್ ಜೊತೆ ಹಸುಗಳು ಕೊಟ್ಟಿದ್ದೀವಿ. ಹಸುಗಳು ಕೊಟ್ಟಿದ್ದೀರಾ? ಏನು ಎಷ್ಟಕ್ಕೆ ಮಾರಿದ್ರಿ ಒಂದ್ ಜೊತೆ ಹಸು? 83ವರೆಗೆ. 83ವರೆಗೆ. ಏನು ಪರವಾಗಿಲ್ವಾ ಈ ಜಾತ್ರೆ ನಿಮಗೆ? ಪರವಾಗಿಲ್ಲ. ನಮ್ಗೇನು ಈ ಸಾರಿ ನಡೆಯಿಲ್ಲ. ಈ ಸರಿ ನಡೀಲಿಲ್ಲ. ಯಾಕ? ಏನ್ ಮಾಡ್ತಾನೆ ಬರ. ಹಣೆ ಬರ ಸರಿ ಇಲ್ಲ ಅಂತೀಯ? ಸರಿ ಇಲ್ಲ. ಹಾಗೆ ತರಿಸ್ಬಾರ್ದೊಂದು ವರಿ. ಯಾವ್ದು? ಇದನ್ನೇನು ಹೇಳ್ತೀಯ ರೇಟು? ಅದು 63. ಹಾಂ, 63. ಅದೇನು ಕೊರೆ ಇಕ್ತಾ ಇದೆಯಾ? ಏನು ಸಮಾಚಾರ? 63, 60 ಇಲ್ಲ 65 ಹೇಳ್ಬೇಕು. ಏನು ಕೊರೆ ಇಕ್ತಾ ಇದೆಯಾ? ಅದಕ್ಕೋಸ್ಕರ ಕೇಳಿದೆ. ಬೈಕೊಂಬೇಡ. ಹಾಂ, ಆಯ್ತಾ? ಅದು ನಮ್ಮ ರೈತರಿಗೆ ಗೊತ್ತು. ಒಳ್ಳೆ ಓರಿಗಳು ಸಾಕಿದ್ಯಾ? ಹಾಂ, ಇವು ನಿಮ್ಮ ಸ್ನೇಹಿತರವೇನಾ? ಅವ್ರು ನಮ್ಮ ಸ್ನೇಹಿತರೇನಪ್ಪ ಎಲ್ಲ. ತೋರ್ಸು ಹಂಗೆ. ಅವನು ಏನಾದ್ರು 4 ಅಲ್ಲು 6 ಅಲ್ಲು. 4 ಅಲ್ಲು 6 ಅಲ್ಲು. ಅವು ಹತ್ರದು ಹಸುಗಳ? ಅವರು ಎಲ್ಲ ನಮ್ಮ ಸ್ನೇಹಿತರೆ. ಹಾಂ. ಏನು ಹೇಳ್ತೀರಾ ರೇಟ್ ಇವು? ಯಾವ 120 ಹೇಳ್ತಾರೆ. 120. ಪಾಪ ಯಜಮಾನ್ರು ನೋಡ್ರಿ ಆರಾಮಾಗಿ ಕುತ್ಕೊಂಡ್ರೆ ನೆರಳಾಗ. ನಾನು ಬಿಸ್ಲಾಗ ತಿರ್ಗಿ ಸಾಕಾಗೈತೆ ನಮ್ಗೆ. ಸಾಕಾಗಿ. ಹಾಂ, ಹಂಗೆ. ಏನು ವರಿಗಳೇನಾದ್ರು ಆಯ್ತವ? ಏನು ಆಯಲ್ ನೋಡಪ್ಪ. ಹಾಂ. ಇದೈತೆ ಅದಕ್ಕೆ. ಓಹೋ, ಇದಿರೋದು ಕಾಯ್ದು. ಹಾಂ, ನೋಡ್ರಿ ಇದು ಸೋಮವಾರ ದಿವಸ ಇದಿರೋದು. ಇರ್ಲಿ. ಏನು ವರ್ಗರನಾ? ಹೆಣ್ಗರ ಇದು? ಅದು ಅದೇನಾ? ಹಾಂ, ಒಳ್ಳೆ ಪ್ಯೂರ್ ಹಳ್ಳಿ ಕಾರ್ ಕೊಟ್ಟಿರಂಗೆ ಐತೆ. ಹಳ್ಳಿ ಕಾರ್ರೆ. ಹಾಂ, ಹಾಕ್ತೀನಪ್ಪ. ಬಿಡು. ಎಲ್ಲ ಬರ್ತವೆ. ಇನ್ನೂ ಸ್ವಲ್ಪ ಜಾಸ್ತಿ ಜಾತ್ರೆ ದೊಡ್ಡದಾಗ್ಲಿ ಅಷ್ಟೇ ನಮ್ಗೆ ಬೇಕಾಗಿರೋದು. ಚೆನ್ನಾಗಿ ಆಗ್ಬಿಟ್ಟ ಅಂದ್ಬಿಡು. ಇನ್ನೂ ದೊಡ್ಡದಾಗ್ಲಿ, ಇನ್ನೂ ಚೆನ್ನಾಗಿ ಸೇರ್ಲಿ ಅಲ್ವಾ? ಸೇರ್ಲಿ. ಅಷ್ಟೇ. ಸೇರ್ಲಿ. ಹೆಂಗೋ ಖುಷಿ ಆಯ್ತು ವೆಂಕಟೇಶ್ವರ ಮಾತಾಡಿ ನಿಮ್ಮನ್ನ. ಆಯ್ತಾ? ನಾವು ನಿಮ್ ಭಾಗದವ್ರೆ. ಆಯ್ತಾ? ಬೇಜಾರು ಮಾಡ್ಕೊಂಬೇಡಿ. ಆಯ್ತಾ? ಏನೋ ಇರೋದ್ರಲ್ಲಿ ಈ ಹಸುಗಳು ಓರಿಗಳು ನೋಡ್ತಾ ಇದ್ರಿ 2 ಕಣ್ಣು ಸಾಲದು. ಹಾ, ನಮ್ಗಂತೂ ತುಂಬಾ ಖುಷಿ ಆಗುತ್ತೆ. ಹಾಗೆ ತೋರ್ಸ್ಕೊಂಡು ಹೋಗ್ತೀನಿ ಮುಂದೆ. ತುಂಬಾ ಧನ್ಯವಾದಗಳು. ಎಂತ ತಾವು ಏನ್ ಬಲೆ ಎಗುರ್ತಂದ್ಯಾ? ಹಾಂ, ದಾನ್ಕ್ಯಾ. ಒಳ್ಳೆ ಹಸುಗಳು ಸೇರಿದಾರಪ್ಪ ಮಾತ್ರ. ನನಗೆ ಮಾತ್ರ 2 ಕಣ್ಣು ಸಾಲದು ನೋಡೋದಕ್ಕೆ. ಇದೇ ಥರನೇ ಎಲ್ಲ ಜಾತ್ರೆಗಳು ಇದೇ ಥರನೇ ಇರುತ್ತೆ. ಹಾಂ, ಇದ್ಯಾವುದು ಸೀಮೆವರಿ ಒಂದು ಸಾಕವ್ರೆ. ಓಹೋ ನೋಡಪ್ಪ, ಸೀಮೆವರಿ. ಯಾರ್ದು? ಹಾಂ, ಸೀಮೆವರಿ ಯಜಮಾನ್ರು. ನಾಳೆ ಕಮಿಟಿಗೆ ಅದೇನಾ? ಹಾಂ, ನಾಳೆ ಲಾಸ್ಟು ಜಾತ್ರೆ. ಎಲ್ಲ ಎದ್ದಾಗ್ತವೆ. ಹಾಂ, ಗೊತ್ತಿಲ್ಲ. ನಾಳೆಗೆ ಲಾಸ್ಟ್ ಅನ್ಕೊಂತೀನಿ ನಾನು. ನೋಡೋಣ. ಹಾಂ, ನಾವು ಯೂಟ್ಯೂಬ್ ಚಾನಲ್ ಅಣ್ಣ. ಹಾಂ, ಅಷ್ಟೇ. ಏನು ಚಿಕ್ಕ ಕರುಗಳೆಲ್ಲ ಕಟ್ಟಿದ್ದೀರಾ? ಏನು ಸಮಾಚಾರ? ಹಾಲು ಕುಡಿಯೋ ಕರುಗಳನ್ನು ಕಟ್ಟಿದ್ದೀರಾ ಮಾರಾಕಕ್ಕ? ಹಾಂ, 2 ಸೇರಿಸಿ ಮಾರಾಕ್ ಬಿಡೋದೆ. ಅದ್ಯಾಕೆ ಹಂಗ?
ಅದನ್ನು ಸಾಕಾಗಲ್ವ ನಿಮ್ಗ ಹಂಗೆ ನೋಡ್ರಿ ಹಿಂಗಿರುತ್ತೆ ಪಾಪ. ಏನ್ ವ್ಯಾಪಾರ ಏನಾದ್ರು ಆಯ್ತಾ ಇಲ್ವ್ರಾ ಇವತ್ತು? ಪರವಾಗಿಲ್ವಾ? ಹಾ, ಜಾತ್ರೆ ಪರವಾಗಿಲ್ಲ ಏನ್ ಮೊದ್ಲಿಗೂ ಇವಾಗ ಹೇಗ ಅನ್ಸುತ್ತೆ ನಿಮ್ ಜಾತ್ರೆ? ಇವಾಗ ಮೇಲ ಇನ್ನೂ ಜಾಸ್ತಿ ಆಗ್ತಾ ಇದೆ, ಆಗ್ಲಿ ಇನ್ನೂ ದೊಡ್ಡದಾಗ್ಲಿ. ಏನ್ ಒಳ್ಳೆ ವ್ಯವಸ್ಥೆ ಆಗಿದ್ಯಾ? ಊಟ ತಿಂಡಿ ಎಲ್ಲ ಕೊಡ್ತಾರ, ನೀರ್ ಕೊಡ್ತಾರ, ಕರೆಂಟ್ ಕೊಡ್ತಾರ. ನಮ್ ರೈತರಿಗೆ ಇನ್ನೇನ್ ಬೇಕು ಹೇಳ್ರಿ ಅಲ್ವಾ? ತುಂಬಾ ಖುಷಿ ಆಗುತ್ತೆ. ಇನ್ನು ಇಂಪ್ರೂವ್ಮೆಂಟ್ ಆಗ್ಲಿ, ಇನ್ನು ಕರ್ನಾಟಕದ ಮೂಲೆಗೆ ಹೋಗ್ಲಿ, ಎಲ್ಲ ಬರ್ಲಿ ಅಲ್ವಾ? ಹಾ, ವ್ಯಾಪಾರ ಚೆನ್ನಾಗಾಯ್ತು ನೋಡ್ರಿ. ಹಸುಗಳು ಮಾತ್ರ ಎಲ್ಲ ಹಸುಗಳು ಇದಾವೆ. ಏನ್ ಸಮಾಚಾರ? ಓರಿಗಳು ಬರ್ತವೆ. ಹಳ್ಳಿಕಾರ್ ಉಳಿಸಿ ಅನ್ನೋರಿಗೆ ಇದನ್ನ ಕೊಡ್ಬೇಕು ನೀವು. ಇವ್ನ ತಗೊಂಡವ್ರು ಏನ್ ಬೇಕು? ಹಳ್ಳಿಕಾರ್ ಉಳಿಸಿ ಅಂತ ಬರ್ಕೊಂತಾರಲ್ಲ ಅಂತವ್ರ ಮನೆಗೆ ಇವ್ನ ಕೊಟ್ಟು ಕಳಿಸ್ಬೇಕು. ತಗೊಂಡೋದ್ರೆ ಕೊಟ್ಬಿಡ್ಬೇಕು. ಹಾ, ಹೆಣ್ಣಸುಗಳು ಸಾಕ್ಬೇಕು. ಯಾಕಂದ್ರೆ ಹೆಣ್ಣಸುಗಳು ಸಾಕಿದ್ರೇನೆ ಓರಿಗಳು. ಹಂಗೆ ನೋಡಿ, ಈ ತರ ಇರುತ್ತೆ ಯಜಮಾನ್ರ. ಪಾಪ ತುಂಬಾ ಖುಷಿ ಆಯ್ತು ನಿಮ್ಮಂತ ಮಾತಾಡಿ. ಹಾ, ಎಲ್ರಿಗೂ ಧನ್ಯವಾದಗಳು. ಆಯ್ತಾ?